ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 190ನೆಯ ತಿರುನಾಮ ಗೋವಿದಾಂಪತಿ. ಅಧ್ಯಯನೋತ್ಸವವು ಪ್ರತಿ ವರ್ಷ 21 ದಿನಗಳ ಕಾಲ ನಡೆಯುವ ಒಂದು ವಿಶೇಷ ಹಬ್ಬವಾಗಿದೆ. ಇದನ್ನು ತಿರುಮಲ, ಶ್ರೀರಂಗಂ ಸೇರಿದಂತೆ ಅನೇಕ ಶ್ರೀ ವೈಷ್ಣವ ದೇವಾಲಯಗಳಲ್ಲಿ ತಮಿಳು ತಿಂಗಳಾದ ಕಾರ್ತಿಕೈ ಮತ್ತು ಮಾರ್ಗಳಿ ತಿಂಗಳುಗಳಲ್ಲಿ ಆಚರಿಸಲಾಗುತ್ತದೆ. ಈ ಉತ್ಸವದಲ್ಲಿ ಆಳ್ವಾರರು ಮತ್ತು ಅವರು ರಚಿಸಿದ ದಿವ್ಯ ತಮಿಳು ಪಾಶುರಗಳಿಗೆ ಗೌರವ ಸಲ್ಲಿಸಲಾಗುತ್ತದೆ. ಈ ಪಾಶುರಗಳನ್ನು ಸಂಸ್ಕೃತ ವೇದಗಳಿಗೆ ಸಮಾನವೆಂದು ಗೌರವಿಸಲಾಗುತ್ತದೆ. ಹೆಚ್ಚಿನ ದೇವಾಲಯಗಳಲ್ಲಿ ಈ ಉತ್ಸವವನ್ನು 2 ಭಾಗಗಳಲ್ಲಿ ಆಚರಿಸುತ್ತಾರೆ. ಮೊದಲನೆಯ ಭಾಗ ಪಗಲ್ಪತ್ತು. ವೈಕುಂಠ ಏಕಾದಶಿಯ ಮೊದಲು ಹಗಲಿನ ಸಮಯದಲ್ಲಿ 10 ದಿನಗಳ ಕಾಲ ಪಾಶುರಗಳ ಪಾರಾಯಣ ಮಾಡಲಾಗುತ್ತದೆ. ಎರಡನೆಯ ಭಾಗ ರಾಪತ್ತು. ವೈಕುಂಠ ಏಕಾದಶಿಯ ನಂತರ ಸಂಜೆ ಅಧ್ಯಯನೋತ್ಸವದ ಆರಂಭ ಹೇಗೆ ಆಯಿತು ಮತ್ತು ಅದರ ಮಹತ್ವವೇನು ಎಂಬುದನ್ನು ಇಂದಿನ ಕಥೆಯಲ್ಲಿ ತಿಳಿದುಕೊಳ್ಳೋಣ. ಶ್ರೀರಂಗದಲ್ಲಿ ನಡೆಯುವ ಕಾರ್ತಿಕೈ ದೀಪಂ ಹಬ್ಬದ ಸಂದರ್ಭದಲ್ಲಿ ಚಕ್ರ ತಾಳ್ವಾರರ ಸನ್ನಿಧಿಯ ಮುಂದೆ ಸೊಕ್ಕಪಾನೈ ಎಂಬ ವಿಶೇಷ ಬೆಂಕಿ ಕುಂಡವನ್ನು ಹಚ್ಚುವ ಸಂಪ್ರದಾಯವಿದೆ. ಸೊಕ್ಕಪಾನೆ ಎಂದರೆ ತಾಳೆ ಎಲೆಗಳಿಂದ ಮಾಡಿದ ಶಂಕುವಿನ ಆಕಾರದ ದೊಡ್ಡ ಬೆಂಕಿ ಕುಂಡ. ಉತ್ಸವ ಮೂರ್ತಿಯಾದ ನಂಪೆರುಮಾಳನ್ನು ಚಕ್ರ ತಾಳ್ವಾರರ ಸನ್ನಿಧಿಯ ಮುಂಭಾಗಕ್ಕೆ ಕರೆದುಕೊಂಡು ಬಂದು ಕಾರ್ಯಕ್ರಮವನ್ನು ವೀಕ್ಷಿಸುವ ಸಂಪ್ರದಾಯವಿದೆ. ಅಂತಹ ಒಂದು ಸಂದರ್ಭದಲ್ಲಿ ತಿರುಮಂಗೈ ಆಳ್ವಾರ್ ಅವರು ತಿರುನೆಂಡು ತಾಂಡಕಂ ಎಂಬ 30 ದಿವ್ಯ ಪಾಶುರಗಳನ್ನು ರಚಿಸಿ ನಂಪೆರುಮಾಳ್ ಮುಂದೆ ಹಾಡಿದರು. ಆ ಮಧುರವಾದ ಪಾಶುರಗಳನ್ನು ಕೇಳಿ ಸಂತೋಷಗೊಂಡ ನಂಪೆರುಮಾಳ್ ತಿರುಮಂಗೈ ಆಳ್ವಾರರಿಗೆ ನಿನಗೆ ಬೇಕಾದ ವರವನ್ನು ಕೇಳು ಎಂದು ಹೇಳಿದರು. ಆಗ ತಿರುಮಂಗೈ ಆಳ್ವಾರ್, ವೈಕುಂಠ ಏಕಾದಶಿಯ ನಂತರ 10 ದಿನಗಳ ಕಾಲ ನೀವು ಬೆಳಗ್ಗೆ ಸಂಸ್ಕೃತ ವೇದಗಳನ್ನು ಆಲಿಸುತ್ತೀರಿ. ಅದೇ ರೀತಿ ಸಂಜೆ ಸಮಯದಲ್ಲಿ ನಮ್ಮಾಳ್ವಾರ್ ಅವರ ತಿರುವಾಯ್ಮೊಳಿಯನ್ನು ಕೇಳಬೇಕು ಎಂಬುದು ನನ್ನ ಆಸೆ ಎಂದು ಹೇಳಿದರು. ಭಗವಂತನು ಸಂತೋಷದಿಂದ ಒಪ್ಪಿಕೊಂಡನು. ಹೀಗೆ ವೈಕುಂಠ ಏಕಾದಶಿಯ ನಂತರ 10 ದಿನಗಳ ಕಾಲ ಸಂಜೆ ನಡೆಯುವ ರಾಪತ್ತು ಉತ್ಸವ ಆರಂಭವಾಯಿತು. ಆದರೆ ತಿರುಮಂಗೈ ಆಳ್ವಾರ್ ಪರಮಪದವನ್ನು ಸೇರಿದ ನಂತರ ಸಮಾಜದಲ್ಲಿದ್ದ ಅಶಾಂತಿಯಿಂದಾಗಿ ಅಧ್ಯಯನೋತ್ಸವ ನಿಧಾನವಾಗಿ ಮರೆಯಾಯಿತು. ನಂತರ ನಾಥಮುನಿಗಳು ನಾಲಾಯರ ದಿವ್ಯ ಪ್ರಬಂಧವನ್ನು ಮರಳಿ ಪಡೆದು ಅಧ್ಯಯನೋತ್ಸವವನ್ನು ಮತ್ತೆ ಆರಂಭಿಸಿದರು. ಅವರು ಪಗಲ್ಪತ್ತು ಮತ್ತು ರಾಪತ್ತು ಉತ್ಸವಗಳನ್ನು ಮತ್ತೆ ಸ್ಥಾಪಿಸಿದರು. ಆದರೆ ನಾಥಮುನಿಗಳ ನಂತರ ಮತ್ತೆ ಆ ಸಂಪ್ರದಾಯ ಕ್ಷೀಣಿಸಿತು. ಏಕೆಂದರೆ ಕೆಲವರು ಸಂಸ್ಕೃತ ವೇದಗಳು ತಮಿಳು ವೇದಗಳಿಗಿಂತ ಶ್ರೇಷ್ಠವೆಂದು ಭಾವಿಸಿದರು. ಕೊನೆಗೆ ರಾಮಾನುಜಾಚಾರ್ಯರು ಅಧ್ಯಯನೋತ್ಸವವನ್ನು ಮತ್ತೆ ಆರಂಭಿಸಿದರು. ಅವರು ಆಳ್ವಾರರ ತಮಿಳು ಪಾಶುರಗಳು ಸಂಸ್ಕೃತ ವೇದಗಳಿಗೆ ಸಮಾನವೆಂದು ತೋರಿಸಿದರು. ಇಂದಿಗೂ ಭಗವಂತನ ಉತ್ಸವ ಮೆರವಣಿಗೆಯಲ್ಲಿ ಆಳ್ವಾರರ ತಮಿಳು ಪಾಶುರಗಳನ್ನು ಹಾಡುವ ಭಕ್ತರು ಮುಂದೆ ನಡೆಯುತ್ತಾರೆ. ಅವರ ಹಿಂದೆ ಸಂಸ್ಕೃತ ವೇದಗಳನ್ನು ಪಠಿಸುವವರು ಬರುತ್ತಾರೆ. ಹೀಗೆ ಆಳ್ವಾರರು ಮತ್ತು ಆಚಾರ್ಯರ ಮೂಲಕ ಭಗವಂತನ ವೇದಗಳ ಸಾರವನ್ನು ಸರಳ ತಮಿಳಿನಲ್ಲಿ ಉಳಿಸುವುದಕ್ಕಾಗಿ ಅಧ್ಯಯನೋತ್ಸವವನ್ನು ಸ್ಥಾಪಿಸಿದರು. ಇಲ್ಲಿ ಗೋ ಎಂದರೆ ವೇದಗಳ ಪದಗಳು ಅಥವಾ ಜ್ಞಾನ ಮತ್ತು ಗೋವಿದಾಂಪತಿ ಎಂದರೆ ವೇದ ಜ್ಞಾನವನ್ನು ತಿಳಿದಿರುವ ರಕ್ಷಕನು ಎಂದು ಅರ್ಥ. ನಾವು ಪ್ರತಿದಿನ ಗೋವಿದಾಂಪತಯೇ ನಮಃ ಎಂದು ಜಪಿಸಿದರೆ ಭಗವಂತನು ಸಂಸ್ಕೃತ ಮತ್ತು ತಮಿಳು ವೇದ ಸಾರ ಜ್ಞಾನವನ್ನು ನಮಗೆ ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.